ಏನ್ ವೆಲ್ಕಮ್ ಟು ದುಬೈ. ಎಷ್ಟು ಎಕ್ಸೈಟ್ ಆಗಿದ್ಯಾ ಅಮ್ಮ ಬರ್ತಾ ಇದಾರಲ್ಲ, ಎಷ್ಟು ಹ್ಯಾಪಿ ಆಗಿದ್ಯಾ? ಖುಷಿ ಆಗ್ತಾ ಇದೆ, ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ, ಯಾಕಂದ್ರೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾರಲ್ವಾ ಅವರು. ಸೊ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಬೆಣ್ಣೆ ದೋಸೆ ಒಂದು ಪ್ಲೇಟ್ ಅಲ್ಲಿ ಮಾತ್ರ ಒಂಚೂರು ಇಳಿವಾಗೂ ಏನು ಅನ್ಸ್ಲಿಲ್ಲ, ಹತ್ತವಾಗೂ ಏನು ಅನ್ಸಲಿಲ್ಲ. ಇನ್ನೊಬ್ಬ ಇದ್ರಲ್ಲೇನೆ ಒಂಚೂರು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೆ ಆಗ್ಲಿ ಭಯ ಇದ್ದೇ ಇರುತ್ತೆ. ಇವನ್ ನಾವು ಬರ್ಬೇಕಾದ್ರೂ ಕೂಡ ಸ್ಟಾರ್ಟಿಂಗ್ ನೋಡಿರ್ಲಿಲ್ಲ ಒಂದ್ಸತಿ ಮೇಲೆ ಫ್ಲೈಟ್ ಹತ್ಬೇಕಾದ್ರೆ ಮ್ಯಾಕ್ ಐತೇನೋ, ಮೇಲೆ ಹತ್ಬೇಕೇನೋ, ಇಳಿಬೇಕಾದದ್ದು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಾಗಿರುತ್ತೆ ಅಂತಂದ್ರೆ, ನಮ್ಮ ಅತ್ತೆಯವರು ಫಸ್ಟ್ ಟೈಮ್ ಬರ್ತಾ ಇದ್ರೆ ಫ್ಲೈಟ್ ನಲ್ಲಿ ಬ್ಯಾಂಗ್ಳೂರ್ ಟು ದುಬೈ ಬರ್ತಾ ಇದಾರೆ. ಸೊ ಅವ್ರ ಜರ್ನಿ ಹೇಗಿರುತ್ತೆ ಅಂತ ವಿಡಿಯೋ ಮುಖ ತಿಳಿಸ್ಬೇಕು ಅಂತ ಆಸೆ ಆಯ್ತು. ಸೊ ಅದಕ್ಕೆ ಈ ಲಾಗ್ ನಾನು ಮಾಡ್ತಾ ಇದ್ದೀನಿ. ನಾವು ದುಬೈಗೆ ಬರ್ಬೇಕಾದ್ರೆ ಕರ್ಕೊಬರೋಣ ಅಂತ ಅನ್ಕೊಂಡ್ವಿ, ಬಟ್ ಯಾವ್ದೋ ಕಾರಣಾಂತರದಿಂದ ನಮ್ಮ ಅತ್ತೆ ಬರಕ್ ಆಗ್ಲಿಲ್ಲ. ಅದಕ್ಕೆ ಸುನಿ ಫ್ರೆಂಡ್ ಬರ್ತಾ ಇದಾರೆ ಇವತ್ತು. ಅವರು ದುಬೈಗೆ ಜರ್ನಿ ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರ ಜೊತೆ ಕರ್ಸ್ತಾ ಇದೀವಿ. ಆ ಅಣ್ಣಂಗೆ ಹೇಳಿದೀನಿ ನಾನು, ಅಣ್ಣ ಬರ್ತಾ ನಮ್ಮ ಅತ್ತೆ ಹೇಗಿರ್ತಾರೆ, ಅವರು ಫಸ್ಟ್ ಫ್ಲೈಟ್ ಅಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅದೆಲ್ಲ ಸ್ವಲ್ಪ ಮಾತಾಡ್ಸ್ಕೊಂಡು ವಿಡಿಯೋ ಮಾಡ್ಕೊಂಡು ಬನ್ನಿ ಅಂತ ಅವ್ರು ಬಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ವಿಡಿಯೋನ ಮುಂದೆ ಜಾಯಿನ್ ಮಾಡ್ತೀನಿ, ಓಕೆನಾ? ನೋಡ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ. ಬನ್ನಿ, ಹಂಗೆ ಹೋಗಿ ಮುಂದೆ. ಇವಾಗ ನಾವು ನಮ್ಮ ಮತ್ತೆ ಕರ್ಕೊಬರೋಣ ಅಂತ ಏರ್ಪೋರ್ಟ್ ಹೋಗ್ತಾ ಇದೀವಿ, ನಾನು ಸುನಿ ಅವರು. ಇವನ್ ಸುನಿ ಏನೋ ಕೇಳೋಣ. ಸುನಿ, ಎಷ್ಟು ಎಕ್ಸೈಟ್ ಆಗಿದ್ಯಾ ಅಮ್ಮ ಬರ್ತಾ ಇದಾರಲ್ಲ, ಎಷ್ಟು ಹ್ಯಾಪಿ ಆಗಿದ್ಯಾ? ಖುಷಿ ಆಗ್ತಾ ಇದೆ, ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ, ಯಾಕಂದ್ರೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾರಲ್ವಾ ಅವರು. ಸೊ ಯಾವ ತರ ಏನು ಅಂತ ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ. ಸೊ ಅದರಿಂದ ನಮ್ಮ ಹುಲಿ ಬರ್ತದೆ ಜೊತೆಲಿ, ನಮ್ಮ ಹುಲಿ, ಅದರಿಂದ ಸ್ವಲ್ಪ ಧೈರ್ಯ ನಮ್ಗೆ. ಅಂದ್ರೆ ಹುಲಿ ಅಂದ್ರೆ ಸುನಿ ಅವ್ರ ಫ್ರೆಂಡ್, ಅವ್ರನ್ನ ಹುಲಿ ಅಂತ ಹೇಳ್ತಾರೆ, ಅವ್ರು ಬರ್ತಿದಾರಲ್ಲ, ಸೊ ಅದಕ್ಕೆ ಸ್ವಲ್ಪ ಧೈರ್ಯ ಇದೆ ನಮಗೆ. ಸೊ ಆನ್ ಹೋಗ್ತಾ ಇದೀವಿ, ಇನ್ನು 10 ನಿಮಿಷ ರೀಚ್ ಆಗ್ತೀವಿ ಅಲ್ಲಿಗೆ. ಸೊ ಬಂದ ತಕ್ಷಣ ನಮ್ಮ ಮತ್ತೇನು ಮಾತಾಡ್ಸೋಣ, ಹೇಗಿತ್ತು ಅತ್ತೆ ಹೇಗಿತ್ತು ಅಂತ ನಾನು ಕೇಳೋಣ. ರೀಚ್ ಆದ್ವಿ, ಹೋಗ್ತಾ ಇದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅಮ್ಮನ್ನ ಮೀಟ್ ಮಾಡ್ತೀವಿ ನಾವು. ಅಮ್ಮ ಆಗ್ಲಿ ಈಚೆ ಬಂದಿದಾರಂತ ಫೋನ್ ಮಾಡಿದ್ರು. ಸೊ ಸ್ವಲ್ಪ ಲೇಟ್ ಆಗ್ಬಿಟ್ಟು ಬರೋದು, ಅದಕ್ಕೆ ಹೋಗ್ತಾ ಇದೀವಿ ಬೇಗ. ಎಲ್ಲಿ ನಿಂತಿರೋದು ಗೊತ್ತಿಲ್ಲ ಅಮ್ಮ ಎಲ್ಲಿದ್ದಾರೆ ಅಂತ. ಈಚೆ ಬಂದ್ರು ಅಂತ ಹೇಳಿದ್ರು, ಅದಕ್ಕೆ ಮುಂಚೆಗೆ ಕ್ಯಾಮ್ರಾ ಆನ್ ಮಾಡಿ ಕೂತ್ಕೊಂಡಿದ್ದೀನಿ. ಅಲ್ಲಿ ಸರಿ ಅಲ್ಲಿದ್ದಾರೆ ನೋಡಿ ಅಮ್ಮ. ಸ್ವಲ್ಪ ಲೇಟ್ ಆಗುತ್ತೆ. ವೆಲ್ಕಮ್ ಟು ದುಬೈ. ಅಬುದಾಬಿ. ನಾನ್ ಮಾಡ್ತಾ ಇದ್ದೀನಿ, ಹೋಗಪ್ಪ. ಲಗೇಜ್ ಇಟ್ಕೊಂಡ್ವಿ. ಸೊ ಇವಾಗ ಹೋಗ್ತಾ ಇದೀವಿ. ಏರ್ಪೋರ್ಟ್ ನ ಚೆಕ್ಔಟ್ ಆಗಿ ನಮ್ ಜೊತೆ ಬರ್ತಾ ಇದಾರೆ. ಅಮ್ಮಗೆ ಎಷ್ಟು ಖುಷಿ ಆಗಿದ್ದೀರಾ? ತುಂಬಾ ಖುಷಿ ಆಗಿದ್ದೇನೆ. ಓಕೆ, ನಾನು ಅವ್ರ ಮನೆಗೆ ಹೋಗಿ ಅಮ್ಮ ಜೊತೆ ಕೇಳೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತಂತೆಲ್ಲ ಅಲ್ಲಿ ಮಾತಾಡ್ಸೋಣ. ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಬೆಣ್ಣೆ ದೋಸೆ, ಅಥವಾ ಮಾಮೂಲಿ ಚಪಾತಿ, ರೋಟಿ. ನಿಮ್ ಊರ್ಲ ಏನ್ ಸಿಗ್ತಾ ಇದು ಸೇಮ್ ಅದೇ ಸಿಗ್ತದೆ ನೋಡಿ. ಇಡ್ಲಿ, ವಡೆ ಇಡ್ಲಿ. ನಮ್ ಇಂಡಿಯಾದ ತಮಿಳ್ನಾಡು ಹೋಟ್ಲ್ ಇದು, ಇಲ್ಲಿ ಬಂದ್ ಮಾಡ್ಕೊಂಡ್ ಮಾಡ್ತಾರೆ. ಅವ್ರು ಹೇಳಿದ್ರು ಒಂದು ಪಾತ್ರ ತಗೊಂಡು ಹೋಗಿದ್ವರಾಗಿತ್ತು, ನಾನು ನೀನು ದುಬೈ ನಮ್ದೈತೆ ಅಬುದಾಬಿಲಿ ಅಂತ ಅವ್ರು ಹೇಳಿದ್ರು. ಅದೇ ಪಾಪ ಫ್ಯಾಮಿಲಿ ಮತ್ತೆ ಹೇಳಿದ್ರು, ಮೊನ್ನೆ ಹೋಗಿದ್ದೆ ಅಂತ. ಸೊಸೆ ಮಗ ಎಲ್ಲ ಬಂದ್ರೆ ಇದ್ದಾರೆ. ಒಂದೊಂದು ಅವರು ಆ ಕಡೆ ಬಂದಿರ್ತಾರೆ, ಈ ಕಡೆ ಇರಲ್ಲ, ಆ ಕಡೆ ಬಂದಿರ್ತಾರೆ.
ಅದೇ ಜಾಸ್ತಿ ಸುತ್ತ. ಪಾಪ ಎಲ್ಲ ನಾ ಇವಾಗ ಜಸ್ಟ್ ಏರ್ಪೋರ್ಟ್ ಇಂದ ಮುಗಿಸ್ಕೊಂಡು ಆನ್ ದ ವೇಗೆ ಟಿಫನ್ ತಿನ್ಕೊಂಡು ಮನೆಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ನಾನು ಮತ್ತೇನ ಕೇಳೋಣ, ಅತ್ತೆ ನೀವು ಬರ್ಬೇಕಾದ್ರೆ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು, ಅಲ್ಲಿಂದ ಬಂದಲ್ವಾ ಫಸ್ಟ್ ಟೈಮು, ಸೊ ಅವ್ರ ಫ್ಲೈಟ್ ಅಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಯಾವ ತರ ಫೀಲ್ ಆಯ್ತು, ಮತ್ತೆ ಲಗೇಜ್ ಲಗೇಜ್ ಇಡ್ಬೇಕಾದಾಗ ಏನಾಗ್ಬೇಕಾದಾಗ್ಲೂ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರನ್ನ ಕೇಳೋಣ. ಅಮ್ಮ ನೀವು ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿ, ನೀವು ಬರ್ಬೇಕಾದ್ರೆ ಹೇಗಿತ್ತು, ಏನೇನೆಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಗೆ ಊರಿಂದ 11 ಗಂಟೆಗೆ ಬಂದ, ಅಲ್ಲಿಂದ ಬಂದು ಬೆಂಗಳೂರು ಬರೋಷ್ಟರಲ್ಲಿ 12 ಗಂಟೆ, ಏರ್ಪೋರ್ಟ್ ಬರೋದಕ್ಕೆ 1 ಗಂಟೆ ಕರೆಕ್ಟ್ ಆಗಿ ಬಂದು ಎಲ್ಲ ಲಗೇಜ್ಗಳೆಲ್ಲ ತಗೊಬಂದು ಚೆಕಪ್ಗಳು ಮಾಡಿ ಅವೆಲ್ಲ ಎದ್ದು ಕಳ್ಸಿ ಸೇಫ್ಟಿಯಾಗಿ 3 ಗಂಟೆಗೆ ಫ್ಲೈಟ್ ಬಂದ. ಫಸ್ಟ್ ಯಶವಂತಪುರಕ್ಕೆ ಬಂದು ಅಲ್ಲಿ ನಮ್ಮ ಅಕ್ಕನೆಲ್ಲ ಕರ್ಕೊಂಡು ನಮ್ಮ ಮಗಳು, ಅಕ್ಕ, ನಾವು ನಮ್ಮ ಇನ್ನೊಬ್ಬ ಸೊಸೆ ತಂಗಿ ಎಲ್ಲಾರು ಬಂದು ಯಶವಂತಪುರದಿಂದ ಇಲ್ಲಿಗೆ ಬಂದು ಎಲ್ಲ ಬ್ಯಾಗ್ಗಳೆಲ್ಲ ಚೆಕ್ ಮಾಡ್ಕೊಂಡು ಫ್ಲೈಟ್ ಹತ್ತಕ್ಕೆ 3 ಗಂಟೆ ಆಯ್ತು. 3 ಗಂಟೆಯಿಂದ ಬಂದು ಫ್ಲೈಟ್ ಪಿಕಪ್ ಮಾಡೋದಕ್ಕೆ 4 ಗಂಟೆ. ಅಲ್ಲಿಂದ ಜರ್ನಿ ಇಲ್ಲಿಗೆ 8 ಗಂಟೆ ಅಷ್ಟ್ರಲ್ಲಿ ಬಂದು ಏನು ತೊಂದ್ರೆ ಆಗ್ಲಿಲ್ಲ, ಚೆನ್ನಾಗಿ ಸೇಫ್ಟಿಯಾಗಿ ಬಂದು ಸೇಫ್ಟಿಯಾಗಿ. ನೀವು ಫಸ್ಟ್ ಟೈಮ್ ಫ್ಲೈಟ್ ಹತ್ತಿರಲ್ಲ, ನಿಮ್ಗೆ ಯಾವ ತರ ಅನಿಸ್ತು, ಯಾವತ್ತು ನೋಡಿರಲಿಲ್ಲ ಫಸ್ಟ್ ಟೈಮ್ ಫ್ಲೈಟ್ ಹೇಗಿರ್ತಂತ ನಿಮ್ಗೆಲ್ಲ ಗೊತ್ತು, ಭಯ ಏನಾರು ಆಯ್ತಾ, ಯಾವ ತರ ಅಮ್ಮ? ಭಯ ಏನಾಗ್ಲಿಲ್ಲಪ್ಪ, ಮಾಮೂಲಿ ನಾವು ಟ್ರೈನ್ ಹತ್ತುತ್ತೀವಲ್ಲ ಅದೇ ತರ ಫೀಲ್ ಆಯ್ತು. ಭಯದ ಏನು ಆಗ್ಲಿಲ್ಲ. ಮೆಟ್ರೋ ತರನೇ ಸ್ವಲ್ಪ ಭಯ ಆಗುತ್ತೆ, ಯಾಕೆಂದ್ರೆ ಅದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಾಲಿಕ್ತಿವಲ್ಲ ಅಲ್ಲೊಂದ್ ಸ್ವಲ್ಪ ಜಿಮ್ ಆದಂಗ ಆಗುತ್ತೆ, ಇಳಿವಾಗನು ಹತ್ತುವಾಗನು. ಫ್ಲೈಟ್ ಅಲ್ಲಿ ಏನು ಅನ್ಸ್ಲಿಲ್ಲ, ಹತ್ತುವಾಗೂ ಆರಾಮಾಗಿ ಬಂದ ಫ್ಲೈಟ್ ಅಲ್ಲಿ ಮಾತ್ರ. ಒಂಚೂರು ಇಳಿವಾಗೂ ಏನು ಅನ್ಸ್ಲಿಲ್ಲ, ಹತ್ತುವಾಗೂ ಏನು ಅನ್ಸ್ಲಿಲ್ಲ. ಇನ್ನೊಬ್ಬ ಇದ್ರಲ್ಲೇನೆ ಒಂಚೂರು ನಾನಲ್ಲೇ ಅಲ್ಲಿ ಒಂಚೂರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಅದಕ್ಕೆ ಪಾಪ ಅವರು ಬಂದಿದ್ದ ಗಗನ ಯಜಮಾನ್ರು ಬ್ಯಾಗ್ ಎತ್ಕೊಂಡ್ರು, ಅಲ್ಲೆಲ್ಲ ತಗೊಂಡು ಅವರೇ ಬ್ಯಾಗ್ ಸಪೋರ್ಟ್ ಮಾಡಿದ್ರು, ಅವರೇ ಎತ್ಕೊಂಡ್ರು. ಆಮೇಲೆ ನಮ್ ಬ್ಯಾಗು ಫುಲ್ಲು 3 ಸತಿ ಆ ಕಡೆ ಈ ಕಡೆ ಎಲ್ಲ ಬಸ್ತು, 1 ಬ್ಯಾಗ್ ಸಿಕ್ತು, ಇನ್ ದೊಡ್ಡ ಬ್ಯಾಗ್ ಸಿಗ್ಲಿಲ್ಲ. ಆಮೇಲೆ ಸಿಗ್ಲಿಲ್ವಲ್ಲ ಏನ್ ಮಾಡೋದು ಅಂತ ತಿರ್ಗಾ ನೋಡ್ದು, ಅವಾಗೂ ಬರ್ಲಿಲ್ಲ 4ನೇ ಸತಿಗೆ. ಆಮೇಲೆ 5ನೇ ಸತಿಗೆ ಅವ್ರ ಹೆಸರೇನು ಸಸಿಯರು ನಾವುಲಿ ಅನ್ಬಾರ್ದು, ನೀನ್ ಅನ್ಕೊಂಡ್ರು ಸಸಿಯರ್ಗೆ ಬ್ಯಾಗ್ ನೋಡ್ ಮಗ ಇದೆಲ್ಲ ಬರ್ಲಿಲ್ವಲ್ಲ ನಮ್ದು ಅಂದೆ. ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ, ಬರ್ತದೆ, ಎಷ್ಟ್ ಸತಿ ಹೋದ್ರು ತಿರುಗಿ ಬರ್ತದೆ, 2 ದಿವಸ ಆದ್ರೂ ಬಂದೇ ಬರ್ತದೆ. ಇದು ಲಕ್ಷ್ಮಮ್ಮ ಅಂತ ಹಾಕ್ಬಿಟ್ಟವ್ರೆ ಅದ್ರಲ್ಲಿ, ನನ್ನ ಹೆಸರು ಚೆನ್ನಮ್ಮ ಅಂತ ಅನ್ಬಿಟ್ಟು ಆಮೇಲೆ 5ನೇ ಸತಿಗೆ ಬಂದು ಇದೇ ನೋಡ್ ಮಗ ಅಂದೆ. ಎತ್ಕೊಂಡ್ರು, ನೋಡಿ ಆಮೇಲೆ ಸ್ವಲ್ಪ ನಾನ್ ಬ್ಯಾಗ್ ಬಿಚ್ಚಿ ನಮ್ದೇ ಅದ್ ಕರೆಕ್ಟ್ ಬಂದ್ವಿ. ಭಯ ತಗೊಂಡ್ಬಂದಿ ಆರಾಮಾಗಿ, ಯಾವ್ದು ಮಿಸ್ ಆಗಿಲ್ಲ, ಯಾವ್ದು ಮಿಸ್ ಆಗಿಲ್ಲ, ಕರೆಕ್ಟ್ ಆಗಿ ನಮ್ದೇ ಬ್ಯಾಗ್ ಅಲ್ಲೇ ಚೆಕಪ್ ಮಾಡ್ದು. ಅದ್ ನನ್ನ ಹೆಸರಲ್ಲಿ ಬರ್ಲಿವಲ್ಲ, ಬೇರೆ ಹೆಸರು ಬಂದಿತ್ತಲ್ಲ, ಅದಕ್ಕೆ ಅಲ್ಲೇ ಚೆಕಪ್ ಮಾಡ್ದೆ, ಇದು ನಂದ ಬೇರೆ ಅಂತ. ಅದ್ ನಾವ್ ಐಟಮ್ ಮಾಡಿರೋದ್ ನಮ್ದೇ ಅಲ್ವಾ, ಅದು ಅದಕ್ ಗೊತ್ತಾಯ್ತು ಚೆನ್ನಾಗಿ. ಅದ್ರಿಂದ ಅಮ್ಮ ಸೇಫ್ ಆಗಿ ಬಂದಿದ್ದಾರೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೆ ಆಗ್ಲಿ ಭಯ ಇದ್ದೇ ಇರುತ್ತೆ, ಇವನ್ ನಾವು ಬರ್ಬೇಕಾದ್ರೂ ಕೂಡ ಸ್ಟಾರ್ಟಿಂಗ್ ಭಯ ಇದ್ದೇ ಇರುತ್ತೆ. ನನ್ ಮನ್ಸಲ್ಲಿ ಎಂತ ಗೊತ್ತಾ, ನೋಡಿರ್ಲಿಲ್ಲ ಒಂದ್ಸತಿ ಮೇಲೆ ಫ್ಲೈಟ್ ಹತ್ಬೇಕಾದ್ರೆ ಮ್ಯಾಕ್ ಐತೇನೋ, ಮೇಲೆ ಹತ್ಬೇಕೇನೋ, ಇಳಿಬೇಕಾದ್ರದ್ದು ಇಳಿಬೇಕೆ, ಹೆಂಗ್ ಇಳಿಬೇಕು ಆ ತರ ಆಯ್ತು. ಇನ್ನ ಇದಕ್ಕಿಂತ ಫ್ಲೈಟ್ ಅಲ್ಲಿ ಒಂಚೂರು ನಮ್ಗೇನು ಆಗ್ಲಿಲ್ಲ. ಈ ಇದ್ರ ಬತ್ತೀವಿ ನೋಡು, ಅದೇ ಏನೋ ಅಂತೀವಲ್ಲ ಮೆಟ್ರೋದಲ್ಲಿ ಬತ್ತೀವಲ್ಲ, ಅವಾಗ ಇಳಿವಾಗ ಹತ್ವಾಗ ಅದ್ರಲ್ಲೇನೆ ನನ್ಗೆ ಸ್ವಲ್ಪ ಭಯ ಆಗಿದೆ ಕಾಲು ನನಗೆ. ಅಲ್ಲೇ ಅದ್ರಲ್ಲೆಲ್ಲ ಏನೂ ಇಲ್ಲ, ಫ್ಲೈಟ್ ಅಲ್ಲಿ ಮಾತ್ರ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಹೊತ್ನಲ್ಲಿ ಚೆನ್ನಾಗ್ ಬಂದ. ಇಳಿವಾಗೂ ಭಯ ಆಗ್ಲಿಲ್ಲ, ಹತ್ತುವಾಗೂ ಭಯ ಆಗ್ಲಿಲ್ಲ, ಚೆನ್ನಾಗ್ ನೋಡ್ದು ಹತ್ರ ಎಲ್ಲ ನಿಂತ್ಕೊಂಡು ಮಾಡಿ ಎಲ್ಲ ಸಖತ್ತಾಗಿತ್ತು. ಬಟ್ ಖುಷಿ ಆದ್ರೆ ಆಮೇಲೆ ಊಟ ಕೊಟ್ರು, ಕಾಫಿ, ಟೀ, ಟಿಫನ್, ಮಾಮೂಲಿ ಸರ್ವಿಸ್ ಇರುತ್ತೆ ಅವೆಲ್ಲ ಕೊಟ್ರು. 3 ಸತಿ ನಾವ್ ಏನು ಇಸ್ಕೊಂಡಿಲ್ಲ. 4ನೇ ಸತಿಗೆ ಒಂದ್ ಸ್ವಲ್ಪ ಫ್ರೂಟ್ ಇಸ್ಕೊಂಡು, ಒಂದು ಜ್ಯೂಸ್ ಇಸ್ಕೊಂಡೆ, ಮಾಜಾ ಜ್ಯೂಸ್. ಅಮ್ಮ ಬಂದಿದ್ದು ಇತಿಹಾಸ ಏರ್ವೇಸ್ ಅಲ್ಲಿ. ಸೊ ಅಮ್ಮ ಬ್ಯಾಂಗ್ಳೂರ್ ಟು ದುಬೈ ಆರಾಮಾಗಿ ಬಂದಿದ್ದಾರೆ, ಅದೇ ಖುಷಿ ಆಗಿರೋದು. ಸೊ ಜೊತೆಲಿ ಸುರೇಶ್ ಏನಪ್ಪಾ ಸೆಷನ್ ಇರೋದ್ರಿಂದ ಸ್ವಲ್ಪ ಈಸಿ ಆಯ್ತು, ಕರ್ಕೊ ಬಂದ್ರು. ಈಗ ನಮ್ಗೆ ಇವೆಲ್ಲ ಗೊತ್ತಿರ್ಲಿಲ್ಲ,
So ಅವ್ರದ್ದು ಇರಿದ್ಮೇಲೆ ಅಮ್ಮ ಆಸಿಫ್ ಬಂದಿರಿದ್ದಾರೆ. ಅವ್ರು ನಮ್ಮ ಮಗನ್ ತರನೇ ಪಾಪ ಸೇಫ್ಟಿ ಕರ್ಕ ಬಂದು ಇವ್ರು ನಮ್ಗೇನ್ ಗೊತ್ತದಿಲ್ಲ. ಅವರು ಮತ್ತೆ ನಮ್ಮಮ್ಮನ ಜೊತೆಗೆ ಇನ್ನೊಂದು ಫ್ಯಾಮಿಲಿ ಕೂಡ ಬಂದ್ರು. ಮಂಡ್ಯದವರು ಅವ್ರು ಮಂಡ್ಯದವರು, ಅವರು ಅಪ್ಪ ಅಮ್ಮ ಅವರು ಕೂಡ ಬಂದ್ರು. ಸೊ ಜೊತೆಗಿರೋದ್ರಿಂದ 3 ಜನ ಒಟ್ಟಾಗಿ ಬಂದ್ರಿಂದ 4 ಜನ ಒಟ್ಟಿಗೆ ಬರೋದ್ರಿಂದ ಒಂದು ಏನ್ ಅನ್ಸ್ತಿಲ್ಲ, ಭಯ ಏನಾಗ್ಲ, ಯಾಕಂದ್ರೆ ಗೊತ್ತಿರೋರು ಇದ್ರಲ್ಲ. ಸೊ ಅದರಿಂದ ಮಾತಾಡ್ಕೊಂಡು ಬರಕ್ಕೆ ಈಸಿ ಆಯ್ತು. ಏನು ಆಗಿಲ್ಲ ಏನು. ಸೊ ಯಾರೆಲ್ಲ ದುಬೈಗೆ ಅಂದ್ರೆ UAE ಬರ್ಬೇಕು ಅಂತಿದ್ದೀರಾ, 1 ಮಂತ್ ವೀಸಾ ಇರುತ್ತೆ, 2 ಮಂತ್ ವೀಸಾ ಇರುತ್ತೆ. ಸೊ ನೀವು ವೀಸಾ ಬುಕ್ ಮಾಡಿ, ಪಾಸ್ಪೋರ್ಟ್ ಕಂಪಲ್ಸರಿ, ಪಾಸ್ಪೋರ್ಟ್ ಬೇಕೇ ಬೇಕು. ಅದ್ ಮಾಡಿಸ್ಕೊಂಡು ಪಾಸ್ಪೋರ್ಟ್ ಮಾಡಿಸಿ ಸೊ ವೀಸಾ ಅಪ್ಲೈ ಮಾಡಿ ಯಾರನ್ನ ಬರ್ಬೇಕು ಅಂತಿರೋರು ದುಬೈಗೆ ಬನ್ನಿ, ವಿಸಿಟ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು. ಸೊ ನಮ್ಮ ಚಾನಲ್ನ ವಿಡಿಯೋ ನೋಡ್ತಾರೆ, ಏನಾದ್ರು ಡೌಟ್ ಇದ್ರೆ ಬೇಕಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅದ್ರದ್ದು ಏನಾದ್ರು ಡೌಟ್ ಇದ್ರೆ ನಮ್ಗೆ ಗೊತ್ತಿದ್ರೆ ರಿಪ್ಲೈ ಮಾಡಿದ್ವಿ, ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡ್ಬೇಕಾದ್ರೆ ನಾವು ಆನ್ಸರ್ ಮಾಡ್ತೀವಿ. ನೋಡ್ತಿರೋರು ಫಸ್ಟ್ ಟೈಮ್ ಯಾರನ್ನ ಕರ್ಕೊಂಡ್ ಬರ್ಬೇಕು ಅಂತ ಇರ್ತೀರಾ, ಯಾವ ತರ ಕರ್ಕೊಂಡು ಹೋಗೋದು, ಏನ್ ಡಾಕ್ಯುಮೆಂಟ್ಸ್ ಬೇಕು ಏನು ಅಂತ ಡೌಟ್ ಇರುತ್ತಲ್ಲ. ಈ ವಿಡಿಯೋ ಮಾಡೋದ್ರಿಂದ ಒಂದ್ ಇನ್ನೊಬ್ರಿಗೆ ಉಪಯೋಗ ಆಗ್ಬೇಕು. ಓಕೆ, ಹಿಂಗ್ ಕರ್ಕೊ ಹೋಗಿತಾರಲ್ಲ, ಯಾವ ತರ ಕರ್ಕೊಂಡು ಹೋಗೋದು. ಈಗ ನಮ್ಮ ಅಮ್ಮ ಯಾವತ್ತು ಎಲ್ಲಿಗೂ ಹೋತಾರಲ್ಲ, ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ಸೊ ಅವ್ರಿಗೆ ಏನು ಎತ್ತ ಅಂತ ಗೊತ್ತಿರ್ಲಿಲ್ಲ. ಸೊ ಏನ್ ಡಾಕ್ಯುಮೆಂಟ್ ಮಾಡಿಸ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದೆಲ್ಲ ಮಾಡಿಸ್ಕೊಂಡು ಒಂದೇ ಸಲ ಬರೆದ್ರೆ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ ಅಂತ ನನ್ನ ಅನುಭವದ ಮಾತು. ಹೌದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ನೀವು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ನೀವು ಸಪೋರ್ಟ್ ಮಾಡ್ತಾ ಇನ್ನೂ ಒಳ್ಳೊಳ್ಳೆ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಂತ ಕೇಳ್ಕೊತೀನಿ. ಓಕೆ ಗೈಸ್, ಮತ್ತೆ ಇನ್ನೊಂದು ವಿಡಿಯೋ ಎಲ್ಲ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಬಾಯ್.